शुभोदय बच्चों, कैसे हैं आप सभी। भगवान से प्रार्थना करती हूँ आप सदा सुखी रहे और स्वस्थ भी। बच्चों, आप सभी जानते हैं मेरा नाम लता के कड़कोल है और मैं सिरक्षी शैक्षणिक जिला मुनगुड तालुके महात्मा जी प्रौढ़शाला पाड़ा में हिंदी शिक्षिका के रूप में कार्य कर रही हूँ। तो बच्चों, आज की कक्षा में आप सबका स्वागत है। बच्चों, आज हम 9वीं कक्षा में तृतीय भाषा हिंदी विषय के अंतर्गत 6वां पाठ चेरापूंजी से आया हूँ। इस पाठ के बारे में जानकारी प्राप्त कर लेंगे। इस पाठ के बारे में जानकारी प्राप्त कर लेने से पहले हम इस पाठ के लेखक जी प्रदीप पंत जी के बारे में संक्षिप्त जानकारी प्राप्त कर लेंगे और उसके बाद इस पाठ का आशय क्या है ये जान लेंगे और उसके बाद हम इस पाठ के विवरण की ओर जाएंगे। तो बच्चों, आइए अब हम इस पाठ के लेखक श्रीमान प्रदीप पंत जी के बारे में संक्षिप्त परिचय प्राप्त कर लेते हैं। बच्चों, आप सभी जानते हैं प्रदीप पंत जी का जन्म लखनऊ के हल्द्वानी उत्तराखंड में 24 अप्रैल 1941 को हुआ। ಮಕ್ಕಳೇ, ಇಂದು ನಾವು 9ನೇ ತರಗತಿಯ 6ನೇ ಪಾಠ ಚೇರಾಪುಂಜಿ ಸೆ ಆಯಾ ಹೂಂ ಈ ಪಾಠದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೀವಿ। ಈ ಪಾಠದ ವಿವರಣೆಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಾವು ಈ ಪಾಠದ ಲೇಖಕರಾದಂತಹ ಪ್ರದೀಪ್ ಪಂತ್ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಪಡೆದುಕೊಳ್ಳೋಣ। प्रदीप पंत जी का जन्म लखनऊ के हल्द्वानी उत्तराखंड में 24 अप्रैल 1941 को हुआ। प्रदीप पंत जीवರ ಜನ್ಮ ಉತ್ತರಾಖಂಡದ ಲಕ್ನೌನ ಹಲ್ದ್ವಾನಿ ಎಂಬಲ್ಲಿ ಏಪ್ರಿಲ್ 24, 1941ರಲ್ಲಿ ಅವರ ಜನನವಾಯಿತು। पंत जी अब तक 6 उपन्यास प्रकाशित हुए हैं। पंत जी के 6 उपन्यास प्रकाशित हुए हैं। पंत जीवರ 6 उपन्यासಗಳು प्रकाशितಗೊಂಡಿವೆ। पंत जी की कन्नड़ में अनुदित कहानियों का संकलन न्याय ಮತ್ತು इतर कथೆಗಳು शीर्षक से प्रकाशित है। पंत जीवರ ಅನೇಕ ಕಥೆಗಳು ಕನ್ನಡದಲ್ಲಿ ಅನುವಾದಗೊಂಡಿವೆ। ಆ ಅನುವಾದಗೊಂಡಂತಹ ಕಥೆಗಳಲ್ಲಿ ಪ್ರಸಿದ್ಧವಾಗಿರುವಂತಹ ಶ್ರೇಷ್ಠ ರಚನೆಯಾಗಿರುವಂತಹ ನ್ಯಾಯ ಮತ್ತು ಇತರ ಕಥೆಗಳು ಈ ಒಂದು ಶೀರ್ಷಿಕೆಯೊಂದಿಗೆ ಅವರ ಅನುವಾದಿತ ಕಥೆಗಳು ಅಂದರೆ ಅವರ ಕಥಾ ಸಂಕಲನ ನ್ಯಾಯ ಮತ್ತು ಇತರ ಕಥೆಗಳು ಈ ಶೀರ್ಷಿಕೆಯಲ್ಲಿ ಪ್ರಕಾಶಿತಗೊಂಡಿವೆ। पंत जी के देश विदेश के यात्रा संस्मरणों के 4 संकलन हैं। ಅಷ್ಟಲ್ಲದೆ पंत जीवರ ದೇಶ್ ವಿದೇಶ್ಗೆ ಯಾತ್ರಾ ಅನ್ನೋ 4 ಸಂಸ್ಮರಣ ಸಂಕಲನಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು। पंत जी जवाहरलाल नेहरू पर उत्कृष्ट लेखन के लिए पंत जी को जर्नलिस्ट सनवेल फेयर फाउंडेशन का यूरोप भ्रमण पुरस्कार, उत्तर प्रदेश हिंदी संस्थान का प्रेमचंद अनुशंसा पुरस्कार, हिंदी अकेडमी द्वारा 2 बार साहित्यिक कृति पुरस्कार प्राप्त है। पंडित जवाहरलाल ನೆಹರೂರವರ ಬಗ್ಗೆ ಒಂದು ಉತ್ಕೃಷ್ಟವಾದಂತಹ ಲೇಖನವನ್ನು ರಚನೆ ಮಾಡಿದ್ದಕ್ಕಾಗಿ ಪ್ರದೀಪ್ पंत जी ಅವರಿಗೆ ಜರ್ನಲಿಸ್ಟ್ಸ್ ವೆಲ್ಫೇರ್ ಫೌಂಡೇಶನ್ ಅದರ ವತಿಯಿಂದ ಯುರೋಪ್ ಬ್ರಹ್ಮಣ್ ಪುರಸ್ಕಾರ ಲಭ್ಯವಾಗಿದೆ। उत्तर प्रदेश हिंदी संस्थान का प्रेमचंद अनुशंसा पुरस्कार, ಉತ್ತರ ಪ್ರದೇಶದ ಹಿಂದಿ ಸಂಸ್ಥಾನದಿಂದ ಇವರಿಗೆ ಪ್ರೇಮಚಂದ್ ಅನುಶಂಸಾ ಪುರಸ್ಕಾರವೂ ಸಹ ಲಭ್ಯವಾಗಿದೆ।
हिंदी अकादमी द्वारा 2 बार साहित्यिक कृति पुरस्कार प्राप्त है. ಹಿಂದಿ ಅಕಾಡೆಮಿಯಿಂದ ಅದರ ಮೂಲಕವಾಗಿ ಎರಡು ಬಾರಿ ಸಾಹಿತ್ಯಿಕ ಕೃತಿ ಪುರಸ್ಕಾರ ಸಹ ಲಭ್ಯವಾಗಿದೆ. साहित्यिक सम्मान और उत्कृष्ट व्यंग्य लेखन के लिए हिंदी भवन नई दिल्ली का व्यंग्यश्री सम्मान भी प्राप्त हुए हैं. साहित्यिक सम्मान और उत्कृष्ट व्यंग्य लेखन के लिए ಅವರ ಉತ್ಕೃಷ್ಟವಾದಂತಹ ವ್ಯಂಗ್ಯ ರಚನೆಗಳಿಗಾಗಿ ಸಾಹಿತ್ಯಿಕ ಸಮ್ಮಾನ ಮತ್ತು ಹಿಂದಿ ಭವನ್ ನೈ ದಿಲ್ಲಿ ಅವರ ವತಿಯಿಂದ ವ್ಯಂಗ್ಯಶ್ರೀ ಸನ್ಮಾನವೂ ಸಹ ಇವರಿಗೆ ಲಭ್ಯವಾಗಿದೆ. ಹೀಗೆ ಹಿಂದಿ ಸಾಹಿತ್ಯದಲ್ಲಿ ತಮ್ಮದೇ ಆದಂತಹ ಅಪೂರ್ವವಾದಂತಹ ಅಮೂಲ್ಯವಾಗಿರುವಂತಹ ಒಂದು ಸೇವೆಯನ್ನು ಸಲ್ಲಿಸಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಶ್ರೇಷ್ಠ ಸಾಹಿತಿ ಇವರು ಅಂದರೆ ತಪ್ಪಾಗಲಾರದು. तो बच्चों ये था प्रदीप जी के संक्षिप्त परिचय. ಇದು ಪ್ರದೀಪ್ ಜಿಯವರ ಸಂಕ್ಷಿಪ್ತ ಲೇಖಕರ ಪರಿಚಯವಾಗಿತ್ತು. तो बच्चों अब हम देखते हैं इस पाठ का आशय क्या है. इस पाठ का आशय इस प्रकार है. यात्रा से प्रादेशिक ज्ञान प्राप्त होता है. लेखक जी इस पाठ में कहने के लिए जा रहे हैं कि मनुष्य को अनेक स्थानों पर जाना है, क्योंकि यात्रा से ಪ್ರಾದೇಶಿಕ ಜ್ಞಾನ ಪ್ರಾಪ್ತ ಹೋತಾ ಹೈ. ಲೇಖಕರು ಈ ಪಾಠದ ಮೂಲಕ ಓದುಗರಿಗೆ ಏನಪ್ಪ ಹೇಳ ಬಯಸ್ತಾ ಇದ್ದಾರೆ ಅಂದರೆ, ಮನುಷ್ಯನಿಗೆ ಪ್ರವಾಸಗಳನ್ನು ಕೈಗೊಳ್ಳಬೇಕು. ಪ್ರವಾಸ ಮನುಷ್ಯನಿಗೆ ವಿಶೇಷವಾದ ಜ್ಞಾನವನ್ನು ತಂದುಕೊಡುತ್ತೆ, ಪ್ರಾದೇಶಿಕ ಜ್ಞಾನವನ್ನು ತಂದುಕೊಡುತ್ತೆ. ಮನುಷ್ಯ ವಿಶೇಷವಾದಂತಹ ಜ್ಞಾನವನ್ನು ಅದರಿಂದ ಪಡ್ಕೊಳ್ಬೋದು. ಆತನ ಜ್ಞಾನದ ಒಂದು ಮಿತಿ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದರಿಂದ? ಯಾತ್ರೆಗಳನ್ನು ಮಾಡೋದ್ರಿಂದ, ಪ್ರವಾಸಗಳನ್ನು ಕೈಗೊಳ್ಳೋದ್ರಿಂದ. ಆದ್ದರಿಂದಲೇ ಹಿಂದೆ ಹಿರಿಯರು ಹೇಳ್ತಾ ಇದ್ರು, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ. ನಾವು ಪುಸ್ತಕದ ಅಧ್ಯಯನವನ್ನು ಮಾಡೋದ್ರಿಂದ ಎಷ್ಟೆಲ್ಲ ಜ್ಞಾನವನ್ನು ಪಡ್ಕೊಳ್ತೀವೋ ಅಷ್ಟೇ ಜ್ಞಾನವನ್ನು ಪ್ರವಾಸಗಳನ್ನು ಕೈಗೊಳ್ಳೋದ್ರಿಂದಲೂ ಸಹ ಪಡ್ಕೊಳ್ಬಹುದು. ಆದ್ದರಿಂದ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಯಾತ್ರಾ ಸೆ ಪ್ರಾದೇಶಿಕ ಜ್ಞಾನ ಪ್ರಾಪ್ತ ಹೋತಾ ಹೈ. लोगों के रहन सहन, प्राकृतिक दृश्यों का सौंदर्य आदि का प्रत्यक्ष अनुभव मिलता है. यानी यात्रा से प्रादेशिक ज्ञान प्राप्त होने के साथ साथ वहाँ पर रहने वाले लोगों के रहन सहन, प्राकृतिक दृश्यों का सौंदर्य, इन सभी का प्रत्यक्ष अनुभव कर पाते हैं. ಪ್ರವಾಸಗಳನ್ನು ಕೈಗೊಳ್ಳೋದ್ರಿಂದ ಕೇವಲ ಪ್ರಾದೇಶಿಕ ಜ್ಞಾನವನ್ನು ಪಡ್ಕೊಳ್ಳೋದಷ್ಟೇ ಅಲ್ಲ, ಅಲ್ಲಿರುವಂತಹ ಜನರ ಒಂದು ಸಹನೆ, ರೀತಿ ರಿವಾಜುಗಳು, ಅಲ್ಲಿ ಒಂದು ಪ್ರಾಕೃತಿಕ ಸೌಂದರ್ಯ, ಇವೆಲ್ಲದರ ಒಂದು ಪ್ರತ್ಯಕ್ಷ ಅನುಭವವನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. इस पाठ द्वारा छात्र चेरापूंजी का ಪರಿಚಯ ಪ್ರಾಪ್ತ कर सकते हैं. ಈ ಪಾಠದ ಮೂಲಕ ಮಕ್ಕಳು ಚೇರಾಪುಂಜಿಯ ಬಗ್ಗೆ ಪರಿಚಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ये था इस पाठ का आशय. अब हम देखते हैं इस पाठ में प्रदीप जी हमें चेरापूंजी के बारे में क्या क्या जानकारी दे रहे हैं. मेघालय यानी बादलों का घर. ಮೇಘಾಲಯ ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೇಘಾಲಯ ಅಂದ ತಕ್ಷಣ ನಮಗೆ ಕಲ್ಪನೆಗೆ ಬರೋದು ಮೋಡಗಳ ಮನೆ ಅಂತ. ಸದಾಕಾಲ ಮೋಡಗಳಿಂದ ಆವರಿಸಲ್ಪಟ್ಟು ಹಚ್ಚ ಹಸಿರಿನಿಂದ ಕೂಡಿರುವಂಥ ಸೌಂದರ್ಯವನ್ನು ಹೊಂದಿರುವಂತಹ ಒಂದು ಪ್ರದೇಶ ಅಂದರೆ ನಾವು ಮೇಘಾಲಯ ಅಂತ ಹೇಳಬಹುದು. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಲೇಖಕರು, ಮೇಘಾಲಯನೇ ಬಾದಲೋಂ ಕಾ ಘರ್. ಮೇಘಾಲಯ ಅಂದರೆ ಮೋಡಗಳ ಮನೆ, ಬಾದಲ್ ಅಂದರೆ ಮೋಡ. और मेघालय की राजधानी शिलांग एक हरा भरा पर्वतीय नगर जहाँ हर वक्त बादल उमड़ते घुमड़ते रहते हैं. ಮತ್ತು ಮೇಘಾಲಯದ ರಾಜಧಾನಿ ಶಿಲಾಂಗ್ ಆಗಿದೆ. ಶಿಲಾಂಗ್ ಸಹ ಹಚ್ಚ ಹಸಿರಿಂದ ಕೂಡಿರುವಂತಹ ಪರ್ವತೀಯ ಸುಂದರವಾದಂತಹ ನಗರವಾಗಿದೆ. ಅಲ್ಲಿ ಸದಾಕಾಲ ಹರ್ ವಕ್ತ್ ಅಂದರೆ ಸದಾಕಾಲ, ಯಾವಾಗಲೂ ಸತತವಾಗಿ
ಮೋಡಗಳು ಸುತ್ತುವರಿತಾ ಇರ್ತವೆ. ಮೋಡಗಳ ಘರ್ಜನೆಯನ್ನು ಕೇಳಬಹುದು, ಮೋಡಗಳ ಶಬ್ದವನ್ನು ಕೇಳಬಹುದು. ಸದಾಕಾಲ ತುಂತುರು ಹನಿಯ ಮಳೆ ಹನಿ ಮತ್ತು ಅಲ್ಲಿರುವಂಥ ಸೌಂದರ್ಯ, ಹಚ್ಚ ಹಸಿರಿನಿಂದ ಕೂಡಿರುವಂಥ ಒಂದು ಪ್ರಾಕೃತಿಕ ಸೌಂದರ್ಯವನ್ನು ನೋಡ್ತಾ ಇದ್ದರೆ ಸ್ವರ್ಗದಲ್ಲೇ ನಾವಿದ್ದೀವೇನೋ ಅನ್ನೋ ಅನುಭವ ಆಗೋದಂತೂ ಖಂಡಿತ. ಇತನಾ ಬಡಾ ಸ್ವಚ್ಛ ಸುಂದರ್ ಪರ್ವತೀಯ ನಗರ್ ಉತ್ತರ ಭಾರತ್ ಮೇ ಕಹಿ ನಹಿ ಹೈ. ಇಡೀ ಉತ್ತರ ಭಾರತದಲ್ಲಿ ಇದರಷ್ಟು ಸುಂದರವಾಗಿರುವಂಥ, ಸ್ವಚ್ಛವಾಗಿರುವಂಥ ಪರ್ವತೀಯ ನಗರವನ್ನು ನಾವು ಬೇರೆಲ್ಲೂ ಸಹ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ऐसा हरितिमा भी ಶಾಯದ್ ಹಿ ಕಹಿ ದೇಖ್ನೆ ಕೋ ಮಿಲೆ. ಇಲ್ಲಿರುವಂಥ ಹಸಿರನ್ನು ಸಹ ನಾವು, ಇಲ್ಲಿರುವಂಥ ಎಷ್ಟು ಹಚ್ಚ ಹಸಿರಿನಿಂದ ಕೂಡಿದೆಯೋ ಅಂಥ ಒಂದು ಪ್ರಾಕೃತಿಕ ಸೌಂದರ್ಯವನ್ನಾಗಲಿ ಹಸಿರನ್ನಾಗಲಿ ನಾವು ಬೇರೆ ಕಡೆ ಎಲ್ಲೂ ಸಹ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. शिलांग से चेरापूंजी की ओर जाता मार्ग दोनों ओर पहाड़ों और दरख्तों से पटा पड़ा है. ಶಿಲಾಂಗ್ದಿಂದ ಚೇರಾಪುಂಜಿ ಕಡೆಗೆ ಹೋಗುವಂಥ ಮಾರ್ಗ ಎರಡೂ ಕಡೆಗಳಿಂದಲೂ ಬೆಟ್ಟಗಳಿಂದ ಆವರಿಸಲ್ಪಟ್ಟಿದೆ ಮತ್ತು ಆಳವಾದಂತಹ ಕಂದಕಗಳನ್ನು ಸಹ ನಾವಿಲ್ಲಿ ಕಾಣಬಹುದು. ಯಹಾ ಊಂಚಾ ನೀಚಾ ಸರ್ಪಾಕಾರ ರಾಸ್ತಾ ಹೇ. ಅಂದರೆ ಶಿಲಾಂಗ್ದಿಂದ ಚೇರಾಪುಂಜಿಗೆ ಹೋಗುವಂತಹ ಮಾರ್ಗ ಸರ್ಪಾಕಾರದ ಮಾರ್ಗವಾಗಿದೆ. ಏರಿಳಿತಗಳಿಂದ ಕೂಡಿರುವಂತಹ ಸರ್ಪಾಕಾರದ ಮಾರ್ಗವಾಗಿದ್ದು ಇಬ್ಬದಿಗಳಲ್ಲಿ ಎರಡೂ ಕಡೆಗಳಲ್ಲೂ ಸಹ ಬೆಟ್ಟ ಗುಡ್ಡಗಳನ್ನು, ಪರ್ವತಗಳನ್ನು ಮತ್ತು ಕೆಳಗಡೆ ಆಳವಾದಂತಹ ಕಂದಕಗಳನ್ನು ಸಹ ಇಲ್ಲಿ ನೋಡ್ಬೋದು. ಎಲ್ಲಿ ಸುತ್ತ ನೋಡಿದರೂ ಸಹ ನಮಗೆ ಹಸಿರು ಕಾಣ್ತಾ ಇರುತ್ತೆ. ಅಂತಹ ಒಂದು ಸುಂದರವಾದಂತಹ ಪ್ರದೇಶ ಇದಾಗಿದೆ. रास्ते को पार करते हुए दिखाई पड़ते हैं बादल, बहती है सुहानी हवा और कभी कभी हो जाती है बूंदा बूंदी. ರಸ್ತೆಯನ್ನು ದಾಟುವಂತಹ ಸಂದರ್ಭದಲ್ಲಿ, ಅಂದರೆ ಆ ಮಾರ್ಗವಾಗಿ ಚಲಿಸ್ತಾ ಇರಬೇಕಾದಾಗ ನಾಲ್ಕು ಕಡೆ ನಾವು ಸೌಂದರ್ಯವನ್ನು ನೋಡೋದ್ರ ಜೊತೆಗೇ ಮೋಡಗಳು ಭೂಮಿಯನ್ನು ಸ್ಪರ್ಶಿಸ್ತಾ ಇದ್ದಾವೇನೋ ಅನ್ನೋ ಒಂದು ಸುಮಧುರವಾದಂತಹ ಸೌಂದರ್ಯವನ್ನು, ದೃಶ್ಯವನ್ನು ಸಹ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ತಂಪಾದ ಮನಸ್ಸಿಗೆ ಮುದವನ್ನು ನೀಡ್ತಾ ಇರುವಂತಹ ಒಂದು ಗಾಳಿಯೂ ಸಹ ಬೀಸ್ತಾ ಇರುತ್ತೆ. ಜೊತೆಗೆ ಅಲ್ಲಲ್ಲಿ ತುಂತುರು ಮಳೆಯನ್ನು ಸಹ ನಾವು ಕಾಣ್ಬೋದು. ಹೀಗೆ ಒಟ್ಟಾರೆಯಾಗಿ ತುಂಬ ಸುಂದರವಾದಂತಹ ದೃಶ್ಯ ಮೇಘಾಲಯದಾಗಿದೆ. ಮಕ್ಕಳೇ, ನಾವು ಇಲ್ಲಿ ನಕ್ಷೆಯಲ್ಲಿ ಕಾಣ್ತಾ ಇರ್ಬೋದು, ಮೇಘಾಲಯ ಒಂದು ಪರ್ವತೀಯ ಪ್ರದೇಶವಾಗಿದೆ. ಆ ಪರ್ವತೀಯ ಪ್ರದೇಶವಾಗಿರೋ ಕಾರಣಕ್ಕಾಗಿ ಅಲ್ಲಿ ಸದಾಕಾಲ ಹಸಿರಿನಿಂದ ಕೂಡಿರುತ್ತೆ ಮತ್ತು ಸಾಮಾನ್ಯವಾಗಿ ತಂಪಾದ ವಾತಾವರಣ ಇರುವ ಕಾರಣಕ್ಕಾಗಿ ಅಲ್ಲಿ ಸದಾ ಮೋಡಗಳು, ಆ ಪ್ರದೇಶವನ್ನು ಮೋಡಗಳು ಆವರಿಸಲ್ಪಟ್ಟಿರ್ತವೆ. ಮೇಘಾಲಯದ ರಾಜಧಾನಿಯಾದಂತಹ ಶಿಲಾಂಗಲ್ಲೂ ಸಹ ನಾವು ಅದೇ ರೀತಿಯ ಪ್ರಾಕೃತಿಕ ಸೌಂದರ್ಯವನ್ನು ನಾವು ನೋಡಬಹುದು. ನಾವಾಗಲೇ ಹೇಳಿದ ಹಾಗೆ ಮಕ್ಕಳೇ, ಶಿಲಾಂಗಿಂದ ಚಿರಾಪುಂಜಿಗೆ ಕಡೆಗೆ ಹೋಗುವಂತಹ ಸಂದರ್ಭದಲ್ಲಿ ಇಕ್ಕೆಲಗಳಲ್ಲಿ ಹಸಿರನ್ನು ಕಾಣೋದ್ರ ಜೊತೆಗೆ ನಾವು ಆಳವಾದ ಕಂದಕಗಳನ್ನು ಕಾಣಬಹುದು, ಎತ್ತರವಾದಂತಹ ಪರ್ವತಗಳನ್ನು ಸಹ ನೋಡ್ಬೋದು. ಈ ದೃಶ್ಯದಲ್ಲಿ ಕಾಣೋ ಹಾಗೆ ಸರ್ಪಾಕಾರದ ಏರಿಳಿತಗಳಿಂದ ಕೂಡಿರುವಂತಹ ಸರ್ಪಾಕಾರದ ರಸ್ತೆಯೂ ಸಹ ಇರುತ್ತೆ. ಕೆಳಗಡೆ ನೋಡಿದಾಗ ಎಲ್ಲಿ ತುದಿ ತನಕ ನೋಡಿದರೂ ಸಹ ಹಸಿರನ್ನೇ ನಾವು ಕಾಣ್ತೀವಿ. ಮೇಲ್ಗಡೆ ಮೋಡಗಳಿಂದ ಆವರಿಸಲ್ಪಟ್ಟಿರುವಂತಹ ಆಕಾಶ ಇರುತ್ತೆ, ಕೆಳಗಡೆ ಹಸಿರಿನಿಂದ ಕೂಡಿರುವಂತಹ ಭೂತಾಯಿ ಇರ್ತಾಳೆ. ಈ ರೀತಿಯಾಗಿ ಮತ್ತು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ತಂಪಾದ ಮನಸ್ಸಿಗೆ ಮುದವನ್ನು ನೀಡ್ತಾ ಇರುವಂಥ ಒಂದು ಗಾಳಿ ಬೀಸ್ತಾ ಇರುತ್ತೆ. ಹೀಗೆ ಒಟ್ಟಾರೆಯಾಗಿ ಆ ಪ್ರದೇಶ ನಿಜಕ್ಕೂ ಸ್ವರ್ಗದ ಅನುಭವವನ್ನು ನೀಡುವಂತಹ ಪ್ರದೇಶ ಆಗಿರುತ್ತೆ. हमारी जीप शिलांग से 53 किलोमीटर दूर चिरापुंजी की ओर बढ़ रही है. ಲೇಖಕರು ಅವರ ಸ್ನೇಹಿತರ ಜೊತೆ ಶಿಲಾಂಗ್ದಿಂದ ಚಿರಾಪುಂಜಿಗೆ ಹೊರಡ್ತಾ ಇದ್ದಾರೆ. ಅವರು ಪ್ರಯಾಣ ಮಾಡ್ತಾ ಇರುವಂತಹ ಜೀಪು ಶಿಲಾಂಗ್ದಿಂದ 53 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿರಾಪುಂಜಿಯ ಕಡೆಗೆ ಸಾಗ್ತಾ ಇದೆ. मेरे साथ राज्य के एक अधिकारी श्री संगमा और उनके 2 दोस्त बैठे हैं. ಲೇಖಕರ ಜೊತೆಗೆ ಆ ರಾಜ್ಯದ ಅಧಿಕಾರಿ ಶ್ರೀ ಸಂಗಮ ಮತ್ತು ಅವರ ಸ್ನೇಹಿತರು, ಸಂಗಮರವರ 2 ಸ್ನೇಹಿತರು ಕೂತ್ಕೊಂಡಿದ್ರು. ಅವರಷ್ಟೂ ಜನ ಸೇರಿ ಜೀಪಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. मैं जीप की खिड़की बंद करते हुए संगमा से पूछता हूँ,
क्या साल भर यहाँ वर्षा होती रहती है? ಲೇಖಕರು ಆ ಜೀಪಿನ ಕಿಟಕಿಯನ್ನ ಹಾಕ್ತಾ ಸಂಗಮಾರವರನ್ನ ಪ್ರಶ್ನೆ ಮಾಡ್ತಾರೆ, ಇಲ್ಲಿ ವರ್ಷಪೂರ್ತಿ ಮಳೆ ಆಗ್ತಾ ಇರುತ್ತಾ? ಆಗ ಅವರು ಉತ್ತರ ನೀಡ್ತಾರೆ, ಜಿ ಹಾ, ಹೌದು ಸ್ವಾಮಿ, ಇಲ್ಲಿ ವರ್ಷಪೂರ್ತಿ ಮಳೆ ಆಗ್ತಾ ಇರುತ್ತೆ. और संगमा लेखक जी से कहते हैं, आपको जानकर ताज्जुब होगा कि मेघालय में खपत से ज़्यादा पन बिजली का उत्पादन होता है. ಆಗ ಸಂಗಮಾರವರು ಲೇಖಕರನ್ನು ಉದ್ದೇಶಿಸಿ ಹೇಳ್ತಾರೆ, ನಿಮಗೆ ನಾನು ಹೇಳುವಂತಹ ಒಂದು ವಿಷಯವನ್ನು ಕೇಳಿ ಆಶ್ಚರ್ಯ ಆಗ್ಬೋದು. ಯಾಕಂತಂದರೆ ಇಲ್ಲಿ ವರ್ಷಪೂರ್ತಿ ಮಳೆ ಆಗ್ತಾ ಇರುತ್ತೆ ಮತ್ತು ಇಲ್ಲಿ ನಾ ಹೇಳುವಂಥ ಒಂದು ವಿಷಯನ ಕೇಳಿ ನಿಜಕ್ಕೂ ನಿಮಗೆ ಆಶ್ಚರ್ಯ ಆಗುತ್ತೆ. ಏನಂದರೆ ಇಲ್ಲಿ ನೀರಿನಿಂದಲೇ ಜಲವಿದ್ಯುತ್ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡ್ತೀವಿ. हम अतिरिक्त बिजली अन्य राज्यों को देते हैं. ಎಷ್ಟು ಇಲ್ಲಿ ಜಲವಿದ್ಯುತ್ ಉತ್ಪಾದನೆ ಆಗುತ್ತೆ ಅಂತಂದರೆ, ನಮ್ಮ ರಾಜ್ಯಕ್ಕೆ ಬೇಕಾಗುವಷ್ಟು ವಿದ್ಯುತ್ತನ್ನು ನಾವು ಬಳಕೆ ಮಾಡಿಕೊಂಡು ಉಳಿದ ವಿದ್ಯುತ್ತನ್ನು ನಾವು ಬೇರೆಯವ್ರಿಗೆ ಮಾರಾಟ ಮಾಡ್ತೀವಿ. ಅಂದರೆ ಕಪತ್ ಸೆ ಜ್ಯಾದಾ ಪನ್ ಬಿಜ್ಲಿ ಕಾ ಉತ್ಪಾದನ ಹೋತಾ ಹೈ. ಖಪತ್ ಅಂತಂದರೆ ಮಾರಾಟ ಮಾಡುವಂಥ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಮಾಡಿರುವಂತಹ, ನಮ್ಮ ರಾಜ್ಯಕ್ಕೆ ಎಷ್ಟು ಬೇಕೋ ಅಷ್ಟು ವಿದ್ಯುತ್ತನ್ನು ನಾವು ಬಳಕೆ ಮಾಡಿಕೊಂಡು ಉಳಿದದ್ದನ್ನು ಬೇರೆ ರಾಜ್ಯಗಳಿಗೂ ಸಹ ಮಾರಾಟ ಮಾಡ್ತೀವಿ. ಅಷ್ಟೊಂದು ಇಲ್ಲಿ ವಿದ್ಯುತ್ ಉತ್ಪಾದನೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಆಗ ಲೇಖಕರವರು ಹೇಳ್ತಾರೆ, ಏಸಾ ಮೈ ಸಚ್ಮುಚ್ ಆಶ್ಚರ್ಯ ಸೇ ಪೂಚ್ತಾ ಹೂँ, ಹೌದಾ ಅಷ್ಟೊಂದು ವಿದ್ಯುತ್ ಉತ್ಪಾದನೆ ಆಗುತ್ತಾ ಇಲ್ಲಿ ಅಂತ ಹೇಳಿ ಲೇಖಕರು ನಿಜಕ್ಕೂ ಆಶ್ಚರ್ಯದಿಂದ ಸಂಗಮಾರವರನ್ನು ಮತ್ತೆ ಪ್ರಶ್ನೆ ಮಾಡ್ತಾರೆ. ತಬ್ ಸಂಗಮ कहते हैं, वैसे यदि यहाँ सभी गांव बिजली से जगमगा उठे तो भी अतिरिक्त बिजली का उत्पादन होता रहेगा. ಹೌದು ಸ್ವಾಮಿ, ಇಲ್ಲಿರುವಂತಹ ಪ್ರತಿಯೊಂದು ಹಳ್ಳಿಗಳು ಸಹ ವಿದ್ಯುತ್ತಿನಿಂದ ಕಂಗೊಳಿಸ್ತಾ ಇದ್ರೂ ಸಹ ಇನ್ನೂ ನಮಗೆ ವಿದ್ಯುತ್ ಉಳಿತಾಯ ಆಗುತ್ತೆ. ಆ ವಿದ್ಯುತ್ತನ್ನು ನಾವು ಬೇರೆ ಕಡೆ ಮಾರಾಟ ಮಾಡಿಕೊಳ್ಳಬಹುದು. ಅಷ್ಟು ಹೇರಳವಾದ ಪ್ರಮಾಣದಲ್ಲಿ ನಾವು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ತಾರೆ. हम पहाड़ों को निहारते हुए आगे बढ़ रहे हैं. सड़क के उस पार पहाड़ी कोहरे से घिरी हुई है. 3 पर्वतीय अंचलों में बंटा हुआ है ಮೇಘಾಲಯ. ಲೇಖಕರು ಪರ್ವತಗಳನ್ನು ಸೀಳ್ತಾ ಮುಂದೆ ಹೋಗ್ತಾ ಇದ್ದಾರೆ. ಅಂದರೆ ಮಕ್ಕಳೇ, ನಾನಾಗಲೇ ಹೇಳಿರೋ ಹಾಗೆ ಶಿಲಾಂಗಿಂದ ಚಿರಾಪುಂಜಿಗೆ ಹೋಗುವಂತಹ ಮಾರ್ಗ ಇಕ್ಕೆಲಗಳಲ್ಲೂ ಸಹ ಪರ್ವತಗಳನ್ನು ಹೊಂದಿರುವಂತಹ ಮಾರ್ಗವಾಗಿತ್ತು. ಆ ಮಾರ್ಗ ಮಧ್ಯದಲ್ಲಿ ಚಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಅನ್ನೋದು ಸಹಜ, ನಾವು ಪರ್ವತಗಳನ್ನು ಸೀಳಿ ಮುಂದೆ ಹೋಗ್ತಾ ಇದ್ದೀವಿ ಅಂತ. ಅಂತಹ ಒಂದು ಸುಂದರವಾದಂತಹ ಅನುಭವವನ್ನು ಅಲ್ಲಿ ಪ್ರಯಾಣ ಮಾಡಿದವರು ಮಾತ್ರ ಅನುಭವಿಸೋದಕ್ಕೆ ಸಾಧ್ಯ. ಹಾಗೆ ಲೇಖಕರಿಗೂ ಸಹ ಅನ್ನಿಸ್ತಾ ಇತ್ತು, ನಾವು ಪರ್ವತಗಳನ್ನು ಸೀಳ್ತಾ ಮುಂದೆ ಸಾಗ್ತಾ ಇದ್ದೀವಿ. ಸಡಕ್ಕೆ ಉಸ್ ಪಾರ್ ಪಹಾಡಿ ಕೊಹರೆ ಸೆ ಘಿರಿ ಹುಯಿ ಹೇ. ರಸ್ತೆಯ ಇಕ್ಕೆಲಗಳಲ್ಲೂ ನಾವು ನೋಡಿದಾಗ ಪ್ರಯಾಣ ಮುಂದೆ ಸಾಗ್ತಾ ಇದ್ದ ಹಾಗೆ ನಾವು ಬಲಬದಿಯಲ್ಲಾಗಲಿ ಅಥವಾ ಎಡಬದಿಯಲ್ಲಾಗಲಿ ನೋಡಿದಾಗ ಒಂದು ಕಡೆ ಎತ್ತರವಾದ ಪರ್ವತಗಳನ್ನು ಕಂಡ್ರೆ ಮತ್ತೊಂದು ಕಡೆ ಆಳವಾದ ಕಂದಕಗಳನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ವಿ. ಅಷ್ಟಲ್ಲದೆ 3 पर्वतीय अंचलों में बंटा हुआ है ಮೇಘಾಲಯ. ಆಗ ಲೇಖಕರಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಮೇಘಾಲಯ 3 ಪರ್ವತಗಳಲ್ಲಿ ಹಂಚಿ ಹೋಗಿರುವಂತಹ ಪ್ರದೇಶವಾಗಿದೆ. ಆ 3 ಪರ್ವತ ಶಿಖರಗಳು ಯಾವುವು ಅಂದರೆ ಖಾಸಿ ಪರ್ವತ್, ಗಾರೋ ಪರ್ವತ್ और ಜಯಂತಿಯಾ ಪರ್ವತ್. ಮೇಘಾಲಯ ಹಂಚಿ ಹೋಗಿರುವಂತಹ 3 ಪರ್ವತ ಶಿಖರಗಳು ಯಾವುವು ಅಂದರೆ ಖಾಸಿ ಪರ್ವತ್, ಗಾರೋ ಪರ್ವತ್ ಮತ್ತು ಜಯಂತಿಯಾ ಪರ್ವತ್ ಅನ್ನೋ 3 ಪರ್ವತ ಶಿಖರಗಳಲ್ಲಿ ಮೇಘಾಲಯ ಹಂಚಿ ಹೋಗಿದೆ. और इन्हीं 3 पर्वतीय अंचलों से बने हैं 5 ಜಿಲ್ಲೆ. ಇದೇ 3
ಪರ್ವತಗಳಿಂದ 5 ಜಿಲ್ಲೆಗಳು ಅಲ್ಲಿ ರಚನೆಯಾಗಿದ್ದಾವೆ. ಹರ್ ಆಂಚಲ್ ಕಿ ಅಪ್ನಿ ಅಲಗ್ ಸಂಸ್ಕೃತಿ ಹೇ. ಪ್ರತಿಯೊಂದು ಪರ್ವತ ಶಿಖರದ ಒಂದು ತನ್ನದೇ ಆದಂತಹ ಸಂಸ್ಕೃತಿಯನ್ನು ಹೊಂದಿರುವಂತಹ ಪರ್ವತ ಶಿಖರಗಳಾಗಿದ್ದಾವೆ. 3 ಪರ್ವತ ಶಿಖರಗಳಿದ್ದರೂ ಸಹ ಅಲ್ಲಿ 3 ಸಹ ವಿಭಿನ್ನವಾದಂಥ ಸಂಸ್ಕೃತಿಯನ್ನು ಹೊಂದಿರುವಂತಹ ಪರ್ವತ ಶ್ರೇಣಿಗಳಾಗಿದ್ದಾವೆ. हर आंचल की अपनी अलग संस्कृति है, रीति रिवाज, पर्व, उत्सव है, लेकिन हर कहीं पारिवारिक व्यवस्था मातृ सत्तात्मक है. 3 ಪರ್ವತ ಶ್ರೇಣಿಗಳು ಸಹ ತನ್ನದೇ ಆದಂಥ ಸಂಸ್ಕೃತಿಯನ್ನು, ರೀತಿ ರಿವಾಜುಗಳನ್ನು, ಪದ್ಧತಿಗಳನ್ನು, ಸಂಪ್ರದಾಯಗಳನ್ನು ಹೊಂದಿದ್ರೂ ಸಹ ಒಂದು ವಿಷಯದಲ್ಲಿ ಏಕಸಾಮ್ಯತೆಯನ್ನು ಸಾಧಿಸಿದೆ. ಅದ್ಯಾವುದಪ್ಪ ಅಂದರೆ ಮಾತೃಸತ್ತಾತ್ಮಕ ವ್ಯವಸ್ಥೆಯನ್ನು, ಅಂದರೆ ಕೌಟುಂಬಿಕವಾಗಿ ಅದು ಮಾತೃಸತ್ತಾತ್ಮಕ ವ್ಯವಸ್ಥೆಯನ್ನು ಹೊಂದಿರುವಂತಹ ಒಂದು ಪದ್ಧತಿ ಆ 3 ಪರ್ವತ ಶ್ರೇಣಿಗಳಲ್ಲಿಯೂ ಸಹ ಇದೆ. ಭೂಮಿ ಧನ್ ಸಂಪತ್ತಿ ಸಬ್ ಮಾँ से बेटी को मिलती है. ಭೂಮಿ, ಧನ, ಸಂಪತ್ತು ಎಲ್ಲವೂ ಸಹ ತಾಯಿಯಿಂದ ಮಗಳಿಗೆ ಹಸ್ತಾಂತರವಾಗುತ್ತೆ. ಹೇಗೆ ನಮ್ಮ ಭಾರತೀಯ ಒಂದು ಸಂಪ್ರದಾಯದಲ್ಲಿ ಇಲ್ಲಿ ತಂದೆಗೆ ಮಹತ್ತರವಾದಂತಹ ಸ್ಥಾನವನ್ನು ನೀಡಲಾಗುತ್ತೆ. ತಂದೆಯೇ ಪರಿವಾರದ ನಾಯಕರಾಗಿರ್ತಾರೆ. ಎಲ್ಲ ಆಸ್ತಿಯ ಒಡೆಯರು ಸಹ ಅವರೇ ಆಗಿರ್ತಾರೆ ಮತ್ತು ಅವರೆಲ್ಲ ಸಂಪೂರ್ಣ ಆಸ್ತಿಯು ಸಹ ತಂದೆಯಿಂದ ಮಗನಿಗೆ ಹಸ್ತಾಂತರಗೊಳ್ಳುತ್ತೆ. ಆದರೆ ಈ 3 ಪರ್ವತ ಶ್ರೇಣಿಗಳಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಮಾತೃಪ್ರಧಾನ ಕುಟುಂಬದ ವ್ಯವಸ್ಥೆಯನ್ನು ಹೊಂದಿರ್ತಾರೆ. ನಮ್ಮೆಲ್ಲ ಭಾರತೀಯ ಕುಟುಂಬದಲ್ಲಿ ಪಿತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಆದರೆ ಈ 3 ಪರ್ವತ ಶ್ರೇಣಿಗಳಲ್ಲಿ ಮಾತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆಯಂತೆ ಅಲ್ಲಿ ತಾಯಿಯ ನಂತರ ಭೂಮಿ ಆಗಿರ್ಬೋದು, ಹಣ ಆಗಿರ್ಬೋದು, ಸಂಪತ್ತಾಗಿರ್ಬೋದು ಎಲ್ಲವೂ ಸಹ ತಾಯಿಯಿಂದ ಮಗಳಿಗೆ ಹಸ್ತಾಂತರವಾಗುತ್ತೆ. ಇದು ಅಲ್ಲಿಯ ಒಂದು ವಿಶಿಷ್ಟವಾದಂಥ ಸಂಪ್ರದಾಯವಾಗಿತ್ತು. ಸ್ತ್ರೀ ಕಾ ಯಹಾ ವರ್ಚಸ್ವ ಹೈ. यह एहसास गुवाहाटी से मेघालय की सीमा में घुसने के साथ ही होने लगता है. ಇಲ್ಲಿ ಸ್ತ್ರೀಯರಿಗೆ ಒಂದು ವಿಶೇಷವಾದ ಸ್ಥಾನಮಾನ ಇದೆ. ಅಹಸಾಸ್ ಇಸ್ ಪದ ಕಾ ಅರ್ಥ ಹೋತಾ ಹೈ ಅನುಭವ. ಕನ್ನಡದಲ್ಲಿ ಅನುಭವ ಅಂತ ನಾವು ಹೇಳ್ತೀವಿ. ಇಲ್ಲಿ ಎಷ್ಟು ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ನೀಡಿರ್ತಾರೆ ಅನ್ನೋ ಒಂದು ಅನುಭವ ನಮಗೆ गुवाहाटी से मेघालय की सीमा में घुसने के साथ ही होने लगता है. ಗೌಹಾಟಿಯಿಂದ ಮೇಘಾಲಯದ ಸೀಮೆಯನ್ನು ತಲುಪಿದ ತಕ್ಷಣವೇ, ಮೇಘಾಲಯದ ಗಡಿಯನ್ನು ತಲುಪಿದ ತಕ್ಷಣವೇ ನಮಗೆ ಅದರ ಅನುಭವ ಆಗೋದಕ್ಕೆ ಶುರುವಾಗುತ್ತೆ. ತಮಾಮ್ ದುಕಾನೋ ಪರ್ ಸ್ತ್ರೀಯ ಸೌದಾ ಬೇಚ್ತಿ ಹೇ. ಪ್ರತಿಯೊಂದು ಅಂಗಡಿಗಳಲ್ಲೂ ಸಹ ಸ್ತ್ರೀಯರು ವ್ಯಾಪಾರವನ್ನು ಮಾಡ್ತಾರೆ. ಸೌದಾ ಅಂದರೆ ವ್ಯಾಪಾರವನ್ನು ಮಾಡೋದಕ್ಕೆ ಅಂಗಡಿಯ ಗಲ್ಲೆಯ ಮೇಲೆ ಅಂಗಡಿಯ ಮಾಲೀಕತ್ವದ ಸ್ಥಾನವನ್ನು ಅವರೇ ಅಲಂಕರಿಸಿರ್ತಾರೆ. दुकानों पर स्त्रियां सौदा बेचती हैं और बेहिचक बतियाती दिखाई देती हैं. ಕೇವಲ ಸ್ತ್ರೀಯರು ಆ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡೋದಷ್ಟೇ ಅಲ್ಲ, ಅಲ್ಲಿ ಪ್ರತಿಯೊಂದು ಅಂಗಡಿಗಳಲ್ಲೂ ಸಹ ಮಾಲೀಕತ್ವವನ್ನು ನಿಭಾಯಿಸ್ತಾ, ಚೌಕಾಸಿ ಮಾಡ್ತಾ ವ್ಯಾಪಾರವನ್ನು ಜಾಣತನದಿಂದ ವ್ಯಾಪಾರ ಮಾಡುವಂತಹ ದೃಶ್ಯವನ್ನು ಸಹ ನಾವಲ್ಲಿ ನೋಡಬಹುದು. शिलांग में भी उन्हें दुकानों पर बैठे देखा जा सकता है. ಶಿಲಾಂಗಲ್ಲೂ ಸಹ ನಾವು ಆ ಸ್ತ್ರೀಯರು ಅಂಗಡಿಯ ಗಲ್ಲೆಯ ಮೇಲೆ ಕೂತ್ಕೊಂಡು ವ್ಯಾಪಾರ ಮಾಡುವಂತಹ ದೃಶ್ಯಗಳನ್ನು ನಾವು ಅಲ್ಲಿಯೂ ಸಹ ನೋಡಬಹುದು. शायद यहाँ स्थिति पूर्वोत्तर के अन्य राज्यों में भी है, भले ही वहाँ मातृसत्तात्मक परिवार व्यवस्था न हो. ಇದರ ಪ್ರಭಾವ ಅಕ್ಕಪಕ್ಕದ ಪ್ರದೇಶಗಳಿಗೂ ಸಹ ಆಗಿತ್ತು. ಕೇವಲ ಶಿಲಾಂಗ್ ಮತ್ತು ಮೇಘಾಲಯಗಳಲ್ಲಷ್ಟೇ ಅಲ್ಲ, ಪೂರ್ವೋತ್ತರ ಪ್ರದೇಶಗಳಲ್ಲಿರುವಂತಹ ಬೇರೆ ರಾಜ್ಯಗಳಲ್ಲೂ ಸಹ ನಾವು ಇದರ ಒಂದು ಪರಿಣಾಮವನ್ನು ಕಾಣಬಹುದಾಗಿತ್ತು.
ಈಗ ನಮ್ಮ ಭಾರತ ದೇಶದ ಯಾವುದೇ ಅಂಗಡಿಗಳಲ್ಲಿ ಹೋದರೂ ಸಹ ನಾವು ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲಿ ಅಂಗಡಿಯ ಮಾಲೀಕರಾಗಿ ಪುರುಷರೇ ಆ ಸ್ಥಾನವನ್ನು ಅಲಂಕರಿಸಿರ್ತಾರೆ. ಆದರೆ ಈ ಪ್ರದೇಶಗಳಲ್ಲಿ ಮೇಘಾಲಯದ 3 ಪರ್ವತ ಶ್ರೇಣಿಗಳಲ್ಲಿ ಮತ್ತು ಶಿಲಾಂಗಲ್ಲಿ ಇಡೀ ಮೇಘಾಲಯ ರಾಜ್ಯದಲ್ಲಿ ನಾವೇನು ಮಾಡಬಹುದು, ಎಲ್ಲ ಅಂಗಡಿಗಳಲ್ಲಿ ಸ್ತ್ರೀಯರ ದರ್ಬಾರನ್ನು ನಾವು ಕಾಣಬಹುದು. ಪೂರ್ವೋತ್ತರ ರಾಜ್ಯಗಳಲ್ಲೂ ಸಹ ನಾವು ಕೆಲವೊಂದು ಭಾಗಗಳಲ್ಲಿ ಪೂರ್ವೋತ್ತರ ರಾಜ್ಯಗಳ ಕೆಲವೊಂದು ಭಾಗಗಳಲ್ಲೂ ಸಹ ನಾವು ಅಂಗಡಿಗಳಲ್ಲಿ ಸ್ತ್ರೀಯರು ಮಾರಾಟ ಮಾಡುವಂಥ ದೃಶ್ಯವನ್ನು ಕಾಣಬಹುದು. ಅಲ್ಲಿ ಮಾತೃಪ್ರಧಾನವಾಗಿರುವಂಥ ಕೌಟುಂಬಿಕ ವ್ಯವಸ್ಥೆ ಇಲ್ಲದೇ ಹೋಗಿದ್ರೂ ಸಹ ಅಂಗಡಿಗಳಲ್ಲಿ ಮಾರುಕಟ್ಟೆಗಳಲ್ಲಿ ಸ್ತ್ರೀಯರು ಮಾಡ್ತಾ ಇರುವಂಥ ವ್ಯವಹಾರಗಳನ್ನು ನಾವು ಕಾಣಬಹುದು. कुछ साल पहले मणिपुर की राजधानी इंपाल में भी यही सब देखा था. ಲೇಖಕರಿಗೆ ಆಗ ಒಂದು ಸಂದರ್ಭದಲ್ಲಿ ಕೆಲವು ದಿನಗಳ ಹಿಂದೆ ಅವರು ಮಣಿಪುರದ ರಾಜಧಾನಿಯಾದಂಥ ಇಂಪಾಲ್ಗೂ ಸಹ ಅವರು ಭೇಟಿ ನೀಡಿದ್ರು. ಅಲ್ಲಿ ಈ ದೃಶ್ಯಗಳನ್ನು ನೋಡಿದ್ರು. ಆಗ ಆ ದೃಶ್ಯಗಳೆಲ್ಲವೂ ಸಹ ಇಲ್ಲಿಯ ಮೇಘಾಲಯದ ದೃಶ್ಯಗಳನ್ನು ನೋಡಿದಾಗ, ಮೇಘಾಲಯದ ಮಾರುಕಟ್ಟೆಯ ದೃಶ್ಯಗಳನ್ನು ನೋಡಿದಾಗ ಅವರಿಗೆ ಅಲ್ಲಿಯ ಎಲ್ಲ ದೃಶ್ಯಗಳು ಸಹ ಕಣ್ಮುಂದೆ ಬಂದಾಗ ಆಗ್ತವೆ. ಮಕ್ಕಳೇ, ಇಲ್ಲಿ ನಾವು ನೋಡ್ತಾ ಇರ್ಬೋದು, ಎಲ್ಲ ಅಂಗಡಿಗಳಲ್ಲೂ ಸಹ ನಾವು ಸ್ತ್ರೀಯರ ಒಂದು ದರ್ಬಾರನ್ನು ನೋಡ್ತಾ ಇದ್ವಿ. ಪ್ರತಿಯೊಂದು ಅಂಗಡಿಯಲ್ಲೂ ಸಹ ಸ್ತ್ರೀಯರೇ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಣ್ಣಿನ ಅಂಗಡಿಗಳಾಗಿರ್ಬಹುದು, ತರಕಾರಿ ಅಂಗಡಿಗಳಾಗಿರ್ಬೋದು, ಬಟ್ಟೆ ಅಂಗಡಿಗಳಾಗಿರ್ಬೋದು, ಹೀಗೆ ಎಲ್ಲ ಅಂಗಡಿಗಳಲ್ಲೂ ಸಹ ಸ್ತ್ರೀಯರೇ ಇಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. स्त्रियों का पूरा बाजार ही है वहाँ. ಅಲ್ಲಿ ಕೇವಲ ಸ್ತ್ರೀಯರಿಗಾಗಿ ಮೀಸಲಾಗಿರುವಂತಹ ಒಂದು ಮಾರುಕಟ್ಟೆಯೇ ಇದೆ. ಜಿಸೆ ಮಾಹಿತಿ ಬಾಜಾರ್ ಕಹತೆ ಹೇ. ಆ ಮಾರುಕಟ್ಟೆಗೆ ಮಾಹಿತಿ ಬಾಜಾರ್ ಎಂದು ಕರೆಯಲಾಗುತ್ತೆ. ಅರ್ಥಾತ್ ಮಾಕಾ ಬಾಜಾರ್. ಮಾಹಿತಿ ಬಾಜಾರ್ ಅಂದರೆ ಮಾಕಾ ಬಾಜಾರ್, ತಾಯಿಯ ಮಾರುಕಟ್ಟೆ ಅಂತ. ಹೀಗೆ ಸ್ತ್ರೀಯರದ್ದೇ ಆಗಿರುವಂತಹ ಒಂದು ಮಾರುಕಟ್ಟೆಯನ್ನು ಸಹ ನಾವಿಲ್ಲಿ ಕಾಣಬಹುದು. ದಿನ್ ಭರ್ ಸಾಮಾನ್ ಕಿ ಬಿಕ್ರಿ ಕರ್ ಶಾಮ್ ಕೋ ಅಪ್ನೆ ಅಪ್ನೆ ಘರ್ ಲೌಟ್ತಿ ಹೇ. ದಿನಪೂರ್ತಿ ಅಂಗಡಿಗಳಲ್ಲಿ ವ್ಯಾಪಾರವನ್ನು ಮಾಡಿ ಸಂಜೆ ತಮ್ಮ ಮನೆಗೆ ಅಲ್ಲಿರುವಂಥ ಸ್ತ್ರೀಯರು ಮತ್ತೆ ಹಿಂತಿರುಗ್ತಾರೆ. ಕಿಸಿ ಪ್ರಕಾರ ಕಾ ವರ್ಗಭೇದ ನಹಿ ಹೇ. ಯಾವುದೇ ಪ್ರಕಾರದ ವರ್ಗಭೇದ ಅಲ್ಲಿ ಇಲ್ಲ. ಯಾವುದೇ ಅಂತಸ್ತು ಮೇಲು ಕೀಳು ಅನ್ನೋ ಭಾವನೆ ಅಲ್ಲಿ ಇಲ್ಲ. ಬಡವರಿಂದ ಹಿಡಿದು ಶ್ರೀಮಂತರ ಮನೆಯ ಸ್ತ್ರೀಯರೂ ಸಹ ಅಲ್ಲಿ ಮಾರುಕಟ್ಟೆಗೆ ಬಂದು ವ್ಯಾಪಾರವನ್ನು ಮಾಡ್ತಾರೆ. ಅಂಥ ಒಂದು ಅಪರೂಪದ ದೃಶ್ಯವನ್ನು ನಾವು ಅಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ. ಯಾನೆ ಅಮೀರ್ ಘರೋं की स्त्रियां भी इस माइती बाजार में मिल जाएंगी और गरीब घरों की स्त्रियां भी. ಎಂಥ ಶ್ರೀಮಂತರ ಕೋಟಿ ಆಸ್ತಿಗಳನ್ನು ಮಾಡಿರುವಂತಹ ಮನೆಯ ಹೆಣ್ಣು ಮಕ್ಕಳು ಸಹ ಇಲ್ಲಿ ಬಂದು ಮಾರಾಟವನ್ನು ಮಾಡ್ತಾರೆ. ಅತಿ ಕಡು ಬಡವನ ಮನೆಯ ಹೆಣ್ಣು ಮಗಳು ಸಹ ಇಲ್ಲಿ ಬಂದು ಮಾರಾಟ ಮಾಡ್ತಾರೆ. ಹೀಗೆ ಯಾವುದೇ ವರ್ಗಭೇದಗಳಿಲ್ಲದೆ ಏಕರೂಪದಿಂದ ನಡೆಯುವಂತಹ ವ್ಯಾಪಾರ ನಡೆಯುವಂತಹ ಜಾಗ ಅಂದರೆ ಈ ಮಾಹಿತಿ ಬಾಜಾರ್ ಆಗಿರುತ್ತೆ. तभी एक मोड़ निकलने पर चिरापुंजी का छोटा सा बाजार दिखाई पड़ता है. ಅಲ್ಲೇ ಒಂದು ತಿರುವನ್ನು ಆ ಜೀಪ್ ಮುಂದೆ ಹಾಗೆ ಹೋಗ್ತಾ ಇತ್ತು. ಅಲ್ಲೇ ಒಂದು ತಿರುವನ್ನು ತೆಗೆದುಕೊಂಡಾಗ ಚಿರಾಪುಂಜಿಯ ಒಂದು ಸಣ್ಣ ಮಾರುಕಟ್ಟೆ ಕಣ್ಣಿಗೆ ಕಾಣಿಸ್ತು. और इस बाजार में भी दुकानों पर बैठी है महिलाएं. ಈ ಸಣ್ಣ ಮಾರುಕಟ್ಟೆಯಲ್ಲೂ ಸಹ ಪ್ರತಿಯೊಂದು ಅಂಗಡಿಯಲ್ಲಿ ಕುತ್ಕೊಂಡಿರೋದು ಹೆಣ್ಣು ಮಕ್ಕಳೇ ಆಗಿದ್ರು. फिर चाहो दुकान फल सब्जियों की हो या चाय की, हम आगे बढ़ जाते हैं. ಅಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಹೇಗಿತ್ತಪ್ಪ, ಅಲ್ಲಿ ಸ್ತ್ರೀಯರ ದರ್ಬಾರ್ ಹೇಗಿತ್ತಪ್ಪ ಅಂದರೆ, ಆ ಅಂಗಡಿ ಹಣ್ಣಿನ ಅಂಗಡಿಗಳಾಗಿರ್ಬಹುದು, ತರಕಾರಿ ಅಂಗಡಿ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಅಥವಾ ರಸ್ತೆ ಬದಿಗಳಲ್ಲಿ ಹಾಕ್ಕೊಂಡಿರುವಂತಹ ಶೆಡ್ಗಳಾಗಿರ್ಬೋದು, ಟೀ ಅಂಗಡಿಗಳಾಗಿರ್ಬೋದು, ಇಡ್ಲಿ ದೋಸೆ ಇವುಗಳನ್ನು ಮಾರಾಟ ಮಾಡುವಂಥ ಅಂಗಡಿಗಳಾಗಿರ್ಬೋದು, ಪ್ರತಿಯೊಂದು ಅಂಗಡಿಗಳಲ್ಲೂ ವ್ಯಾಪಾರ ಮಾಡ್ತಾ ಇರುವಂಥವರು ಸ್ತ್ರೀಯರೇ ಆಗಿದ್ದರು. ಹೀಗೆ ಸ್ತ್ರೀಯರಿಗೆ ವಿಶೇಷವಾದಂಥ ಸ್ಥಾನಮಾನ, ವಿಶೇಷವಾಗಿರುವಂಥ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥ ರಾಜ್ಯ ಮೇಘಾಲಯ ರಾಜ್ಯ ಆಗಿತ್ತು. ಮಕ್ಕಳೇ, ಇಷ್ಟು ವಿವರಣೆಯನ್ನು ನಾವು ಇಂದಿನ ತರಗತಿಯಲ್ಲಿ ಪಡ್ಕೊಂಡಿದ್ದೀವಿ. ಈ ಪಾಠದ ಮುಂದಿನ ಒಂದು ವಿವರಣೆಯಲ್ಲಿ ಏನೆಲ್ಲ ವಿಷಯಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.